ಎಲ್ಲೋಗ್ಯಾರ? ಹೇಳಿದ್ನಲ್ಲ ಮಗಳ ಮನೆಗೆ ಹೋಗ್ಯಾಳಮ್ಮ, 4 ದಿನ ಇದ್ದು ಬರ್ತಾನಂತೆ. ಹೌದಾ ರೀ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಅತ್ತೆಯರನ್ನ ಈಗ ನೀವು ಸದ್ಯಕ್ಕಲ್ಲಿ ಕಳಿಸ್ದೇ ಇರೋದೇ ಒಳ್ಳೇದಿತ್ತು. ಅಲ್ಲಿ ಕಳಿಸಿ ನನಗೆ ಯಾಕೋ ಇದು ಸರಿ ಕಾಣವಲ್ತು. ಅಲ್ಲ, ಮಗಳ ಮನೆಗೆ ಮತ್ತೀಗ ಹೋಗ್ಬೇಡ ಅಂತ ಹೆಂಗೆ ಹೇಳಿ? ಅಲ್ಲ, ಇಷ್ಟಕ್ಕೂ ಅವ್ರು ಹೋದ್ರೆ ನಿಂಗೇನು ಪ್ರಾಬ್ಲಮ್ಮ? ಇರ್ಲಿ ಬಿಡು, ಮತ್ತು ತಾಯಿ ಮಗಳ ಮನೆಗೆ ಹೋಗೋದು ಬ್ಯಾಡ ಅಂತ ಹೆಂಗೆ ಹೇಳಕ್ಕೈತಿ? ಅಲ್ಲ, ಅದು ಹೆಂಗೆ ಸರಿ ಕಾಣಂಗಿಲ್ಲ ನಿನಗೆ? ಹೋಗ್ಲೇಬೇಕಾಕೈತಿ ಕೆಲವೊಂದು ಟೈಮ. ಆಮೇಲೆ ಮದುವೆ ಮಾಡ್ಕೊಂಡು ಅಲ್ಲಿ ಹೆಂಗದಾಳವ ಏನೋ ಚಲೋ ನೋಡ್ಕೊಳಕತ್ತಾರೋ ಇಲ್ಲೋ ಇದೆಲ್ಲ ನೋಡ್ಬೇಕಲ್ಲ, ಅದಕ್ಕೆ ಹೋಗ್ಯಾಳವ್ವ. ಬರೀ ನೀವು ಅತ್ತಿಯರು ಹೇಳೋಗಿ ದಟ್ಟ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ತಡ್ರಿ, ನಾ ಕೇಳ್ತೀನಿ. ಅಲ್ಲಿ ಏನಾರ ತೊಂದರೆ ಆಗೈತಿ ಅಂತ ಬಂದು ಏನಾರ ಮೀನಾಕ್ಷಿ ಹೇಳಾಳ? ಇಲ್ಲ. ಅಲ್ಲಿ ಏನಾದರೂ ಆಗ್ತಾ ಐತಿ ಅಂತ ಯಾಕೆ ಅನ್ಕೋಬೇಕು? ಅಲ್ಲ, ಈಗ ಸಡನ್ಲಿ ಈಗ ಹೋಗೋ ಅವಶ್ಯಕತೆ ಇದ್ದಿದ್ದಿಲ್ಲ. ಅದ್ರಾಗ ನೋಡ್ರಿ, ಹಂಗೆ ಸಾದಾ ಸೀದಾ ಇದ್ದ ಅತ್ತಿಯರಾದ್ರೆ ನಾ ಹೋಗ್ಲಿ ಬಿಡ, ಅದಕ್ಕೇನು ಬಿಡ ಅಂತ ತಲೆ ಕೆಡ್ಸ್ಕೊಂತಿದ್ದಿಲ್ಲ. ಆದ್ರೆ ಅತ್ತಿಯರು ಹೆಂಗದಾರ ಅಂತ ಗೊತ್ತು, ಅವ್ರು ಹೆಂಗೆ ಮಾತಾಡ್ತಾರಂತೂ ನಂಗೆ ಚಲೋ ಗೊತ್ತೈತಿ. ಏನಪ್ಪ ನಮ್ಮವನ ಬಗ್ಗೆ ನೇರವಾಗಿ ಹಿಂಗೆ ಮಾತಾಡ್ತಾಳಕ್ಕೆ ಅಂತ ನೀವು ಅನ್ಕೊಂಡ್ರು ನಂಗೇನು ಬೇಜಾರಿಲ್ಲ. ನಾ ಇದ್ದಿದ್ದಂಗೆ ಹೇಳಕ್ಕೆ, ನಂಗೆ ಮುಚ್ಚುಮರಿ ಮಾಡಿ ಮ್ಯಾಗ ಸುಣ್ಣ ಬಣ್ಣ ಹೊಡೆದು ಗಿಲಿಟಿನ್ ಮಾತಾಡಕ್ಕೆ ನಂಗೆ ಬರೋಂಗಿಲ್ಲ. ನಾ ಇದ್ದಿದ್ದ ಹೇಳ್ತೇನೆ. ಅತ್ತಿಯರು ಯಾರ ಮನ್ಸಿಗೆ ನೋವು ಆಕತಿ, ಏನಾಕೈತಿ, ಬಿಡ್ತೈತಿ, ಒಳ್ಳೇದು ಕೆಟ್ಟದ್ದು ಯೋಚನೆನೇ ಮಾಡಲ್ಲ. ಅವ್ರು ಭಾಳ ಒಂಥರನೇ ನಡ್ಕೊತಾರ. ನನ್ನ ವಿಚಾರದಾಗಂತೂ 1000 ಸಲ ಆಗೈತಿ. ಅದಕ್ಕೆ ಈಗ ಅಲ್ಲಿ ಹೋಗ್ಯಾರ ಹೊಸ ಬೀಗ್ರ. ನಂದೇನೋ ಆತು ಹೋತು ಅನುಸರಿಸ್ಕೊಂಡು ಹೊಂಟೇನಿ. ಆದರೆ ಇದು ಒಂಥರ ಮುಳ್ಳಿನ ಮೇಲೆ ನಿಂತಂಗೈತಿ ಈಗ ಸದ್ಯದ ಮಟ್ಟಿಗೆ ಆಕಿ ಜೀವನ. ಅಂದರೆ ಅದನ್ನ ಆಕಿ ಹೂವಿನ ಹಾಸ್ತಿ ಮಾಡ್ಕೋತಾಳೋ ಅಥವಾ ಅದನ್ನ ಹಂಗೆ ಇಟ್ಕೊಂತಾಳೋ, ಅದು ಅಕ್ಕಿಗೆ ಬಿಟ್ಟಿದ್ದದ. ಅದನ್ನ ಏನಾರ ಅತ್ತಿಯರು ಹೋಗಿ ಇಲ್ಲ ಬಾರದ್ದು ತಲೆಯಾಗ ತುಂಬಿ ಆ ಮಾತೇನಾರ ಮೀನಾಕ್ಷಿ ಕೇಳಿಸ್ಕೊಂಡ್ರೆ ಅತ್ತಿಯರು ಹೇಳಿದ್ದ ಸರಿ ಅನ್ಕೊಂಡು ನಡ್ಕೊಳಕತ್ರ ಮಾತ್ರ ಭಾಳ ಕೆಟ್ಟ ಪರಿಸ್ಥಿತಿ ಅನುಭವಿಸ್ತಾಳಕಿ. ಇಲ್ಲ, ತನಗೆ ತಿಳಿದಂಗೆ ಈಗ ಒಂಥರ ಒಳ್ಳೆಯವಳಾಗಿ ಮನಸ್ಸು ಒಂಥರ ಪರಿವರ್ತನೆ ಆಗೈತಕಿಗೆ. ಆ ಥರ ಏನಾರ ಇದ್ರೆ ಜೀವನ ಚಂದ ಹೋಕೈತಿ. ಎಲ್ಲ ಆಕಿ ಕೈಯಾಗ ಐತಿ. ಆದ್ರೆ ನಾ ಹೇಳ್ತೇನಲ್ಲ, ಅಕಸ್ಮಾತ್ ಏನಾರ ತೊಂದರೆ ಆಗಿ ಮನಿ ಬಿಟ್ಕೊಟ್ಟು ಬಂದು ಇಲ್ಲಿ ಕುಂದ್ರು ಹಂಗಾತು, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಹೇಳ್ತಾ ಇದ್ದೀನಿ, ಒಂದು ಆಕಿ ಜೀವನ ಹಾಳಾಗಬಾರ್ದನ್ನು ಕನ್ಸನ್ನು ಐತಿ. ಜೊತೆಗೆ ಈ ರಾಡಿನೇ ನೋಡ್ಕೊಂತಿರಕ್ಕಾಗಲ್ಲ ನನ್ನ ಕೈಲೇ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅತ್ತಿಯರಿಗೆ ಹೇಳ್ಬಿಡ್ರಿ, ಚಂದಾಗಿ ಹೋದ್ನೆ ನೋಡಿದ್ನೆ ಬಂದ್ನೆ ಅಂತ ಅಷ್ಟೇ ಇರಬೇಕು. 108 ತಲೆ ಒಳಗೆ ತುಂಬಬಾರ್ದು. ಅದಕ್ಕೋಸ್ಕರ ಹೇಳಿದಷ್ಟೇ. ಅಲ್ಲ, ನೀನು ಹೇಳೋದು ನಿಜ. ನಮ್ಮ ಹಂಗೆ ಮಾಡ್ತಾಳೆ, ನಾನು ಇಲ್ಲಂತ ಹೇಳಂಗಿಲ್ಲ. ಆದ್ರೆ ಈಗ ಹೋಗಿದ್ದು ಅದಕ್ಕೆ ಅಂತ ನಾ ಹೆಂಗೆ ಅನ್ನಕ್ಕೈತಿ? ನೀನೇ ಹೇಳಿ ನೋಡೋಣ. ಅಕಸ್ಮಾತ್ ಏನೋ ಮಗಳು ನೋಡೋಂಗಾಗಿ ನೆನಪಾಗಿನೂ ಹೋಗಿರ್ಬೋದು, ಹೌದಿಲ್ಲ? ಅಲ್ಲ, ಅಲ್ಲಿ ಹೋಗಿ ಯಾರಿಗೇನು ಹೇಳ್ಕೊಡ್ತಾಳಕ್ಕಿ? ಯಾವ ವಿಚಾರಕ್ಕೆ ಹೇಳ್ಕೊಡ್ತಾಳೆ? ಅದು ಬೇಕತ್ತಲ್ಲ, ಹೌದಿಲ್ಲ? ಯಾವ ವಿಚಾರನೂ ಇಲ್ಲ ಹೇಳುವಂಥದ್ದು. ನೋಡ್ತಾಳ ಬರ್ತಾಳ ಅಷ್ಟೆ, ಮುಗೀತು. ನೋಡ್ತಾಳ ಬರ್ತಾಳ. ಅಯ್ಯೋ ತಂದೆ, ಆ ಕೂಸು ಆ ಹುಡುಗಿನೇನೋ ಹಾಸ್ಟೆಲಿಗೆ ಹಾಕಿಲ್ಲ ಅಂತಲ್ಲ ಅವರು. ನಿನ್ನೆ ಮೀನಾಕ್ಷಿ ಫೋನ್ ಮಾಡಿದ್ಲು, ಆರಾಮದಿರಾತ್ಕೆಮ್ಮ ಅಂತ ಕೇಳಕ್ಕೆ. ಅವ್ರು ಬರತ್ತಾರ ಅಂತ ಹೇಳಿದ್ಲು. ಆದ್ರೆ ಇವತ್ತು ಬರ್ತಾರೆ ಈಗ ಬರ್ತಾರಂತ ಗೊತ್ತಿದ್ದಿಲ್ಲ ನಂಗೆ. ಅದಕ್ಕೆ ಹೇಳೋಗ್ಯಾರ ಅಂತ ಕೇಳಿದಷ್ಟೇ ನಿಮಗೆ. ಅವಾಗ ಅಂದ್ಲು, ಇಲ್ಲ ಹಾಸ್ಟೆಲಿಗೆ ಹಾಕೋದು ಬೇಡ ಅಂತದಾರ ಅತ್ಗೆಮ್ಮ, ಏನು ಮಾಡಲಿ ಅಂದ್ಲ. ಬೇಡ ಅಂದ್ರೆ ಬಿಟ್ಬಿಡವ, ಹೋಗಲಿ, ಸುಮ್ಮನೆ ಯಾಕೆ ಅವ್ರ ಮನ್ಸಿಗೆ ವಿರೋಧವಾಗಿ ನಡ್ಕೋತಿ? ಏನೋ ಅವ್ರಿಗೆ ಯಾಕೋ ಮಗಳನ್ನ ಸೇರ್ಸಕ್ಕೆ ಇಷ್ಟ ಇರೋಕ್ಕಿಲ್ಲ, ಬಿಟ್ಬಿಡು ಹೋಗಲಿ. ಬಲವಂತವಾಗಿ ನೀ ಸೇರ್ಸನ್ನೋದು, ಈಗ ಅವ್ರು ಸೇರಿಸೋದು, ಮತ್ತು ಅವ್ರ ಮನ್ಸಿಗೆ ಈಕಿ ಒಂದು ಚೂರ ಕೂಸಿನ ಮ್ಯಾಗ ಕರುಣೆ ತೋರಿಸ್ಲಿಲ್ಲ, ಪ್ರೀತಿಯಿಂದ ನೋಡ್ಕೊಲಿಲ್ಲ ಅಂತೇಳಿ ಅನ್ಕೊಳ್ಳೋದು ಬೇಡ. ಅಲ್ಲಿ ನಿನ್ನ ಕೂಸು ನಿನ್ನ ಆರೈಕೆ ಇಲ್ದಂಗೆ, ತಾಯಿ ಒಂದು ಪ್ರೀತಿ ಇಲ್ದಂಗೆ ಅಲ್ಲಿ ಅಜ್ಜ ಅಮ್ಮನ ಕಡೆ ಬೆಳೀತಾ ಐತಿ ಮೀನಾಕ್ಷಿ ಮಗ. ಅದಕ್ಕೆ ಈ ಕೂಸಿಗರಪ್ಪ ತಾಯಿ ಪ್ರೀತಿ ಕೊಡು, ಆ ಪುಣ್ಯನಾರ ನಿನ್ನ ಮಗನ ಕಾಪಾಡಲಿ ಅಂತ ಹೇಳೇನಿ. ಆಕೆ ಆಯ್ತತ್ಗೆ ನೀವು ಹೇಳೋದು ಸರಿನೇ ಐತಿ, ಸರಿ ನಾ ಹಂಗೆ ಮಾಡ್ತೀನಿ ಅಂದಾಳ. ಏನ? ಓ, ಅಂದರೆ ನೀವಿಬ್ಬರು ಕಾಲ್ನಾಗ ಮಾತಾಡ್ತೀರನ? ನಾನಿಲ್ಲ ಇಲ್ಲ ಅಂತ ಮಾಡಿದ್ದೆ. ಅಲ್ಲ, ನನಗೆ ಫೋನ್ ಮಾಡಿಲ್ಲ ನೋಡಿ ನಮ್ಮ ತಂಗಿ, ನಿನಗೆ ಫೋನ್ ಮಾಡ್ಯಾಳ. ಆಗಲಿ, ಹೀಗೆ ಒಂದು ಸ್ವಲ್ಪ ಒಳ್ಳೇದು ಕೆಟ್ಟದ್ದು ಹೇಳ್ಕೊತೀರ, ತಿಳಿಯಂಗಿಲ್ಲ, ಏನು ಮಾಡೋಕ್ಕಾಕತಿ. ಅದಂಗೆ ಬರೀ ಆ ವಿಚಾರ ಬಿಡಿ. ಈಗ ಏನಂತ ನನ್ನ ಮಗ ಆರಾಮದ? ನಾನು ಮಗಳಿಷ್ಟ ಇಲ್ಲ ನಿಮಗೆ? ಮಗ ಆದ್ರೇನ ಮಗಳಾದ್ರೇನ? ಮಗ ಬಂದ್ರೆ ರಾಜ್ಕುಮಾರ, ಮಗಳು ಬಂದ್ರೆ ರಾಜ್ಕುಮಾರಿ. ಹಾಸ್ಪಿಟ್ಲದ ಎಲ್ಲ ಫೈಲ್ ಇದ್ರೊಳಗೆ ಇಟ್ಟೇನಲ್ಲ, ಆಯ್ತು. ಪಾರ್ವತಿ, ಏನು ತಯಾರಾಗತ್ತಿಯಲ್ಲ? ಇದೇನ್ರಿ ಹಿಂಗೆ ಕೇಳ್ತೀರಿ? ದವಾಖಾನಿಗೆ ಹೋಗ್ಬೇಕಲ್ಲ ಈಗ. ಹೌದಾ, ಇವತ್ತು ಹೋಗಬೇಕಾನ? ನಾಳೆ ಹೋದರೆ ನಡೆಯಲ್ಲ? ಇಲ್ರಿ, ಇವತ್ತು ಹೋಗಲೇಬೇಕು. ಡಾಕ್ಟ್ರ್ ಬಾ ಅಂತ ಹೇಳಿದ್ರು. ನಾಳೆ ಹೋಗೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡ್ರಿ, ಇವತ್ತೇ ಹೋಗೋಣ. ಏನು, ನನ್ನ ಫೈಲು ಇಲ್ಲೇ ಇಟ್ಟಿದ್ದೆ. ಅದು ಟ್ಯಾಬ್ಲೆಟ್ ಕೊಟ್ಟಿದ್ದು ಚೀಟಿ ತೊಗೊಂಬಾ ಅಂತ ಹೇಳಿದ್ರು ಮೇಡಮ್. ಅದು ಒಂದು ತೊಗೊಂಡು ಹೋಗ್ಬೇಕು, ಇದು ಮಾಡಬೇಕು, ಯಾವುದಂತ ಮಾಡಲಿ. ಪಾರ್ವತಿ, ದೌಡ್ ನಾಷ್ಟ ಮಾಡ್ಬಾರವಾ? ಈಗ ಹಂಗೆ ಹೊತ್ತಾತಂತೇಳಿ ಹಂಗೆ ಹೊಂಟು ನಿಂದಿರ್ತೀರಿ. ಮತ್ತೆ ದೌಡ್ ನಾಷ್ಟ ಮಾಡ್ರಿ, ಅಂದ್ರೆ ಹೋಗಿ ಬರೋಕ್ಕೂ ಆಕತಿ. ಏನು ತೀರಾ ಹೊತ್ತು ಮಾಡ್ಕೊಂಡು ಹೋಗ್ತೀರ ಏನಾತ್ತಾಗ?
ಭಾಳ ಹೊತ್ತಾದ್ರೆ ನಿಮ್ಗೆ ಕಿರಿಕಿರಿ ಅನ್ಸಲ್ಲ? ಒಂಥರ ಪಟ 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 ಏನೇನೈತಿ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಗೋಕತ್ತಾಗ. ನಡಿ, ಹೊತ್ತಾಗೈತೆ, ಬಡ ಬಡ ನಡ್ರಿ. ಇದು ಏನದ ಫೈಲ್ ಗೀಲ್ ಎಲ್ಲ ತಗೋ, ಮತ್ತೆ ಬಿಟ್ಕೊಟ್ಟು ಹೋಗಿ ಹಿಂದಾಗಡೆ ಅವ್ರು ಮತ್ತೆ ಬೈಕೊಂಡು ನಿಂತ್ಕೊಂತಾರಲ್ಲ ಮೇಡಮರ. ಇಲ್ರಿ ಅಮ್ಮ, ಎಲ್ಲ ತೊಗೊಂಡಿನಿ. ಲಾಸ್ಟ್ ಇದೊಂದು ಇಟ್ಕೊಳತ್ತಿದ್ದೆ ತಡ್ರಿ, ಹಾಗೆ ಹೊತ್ತು ಹೋಗಿ ಬರ್ತೀನಿ ಹಂಗಾರ. ಯವ್ವ, ನಂದೊಂಚೂರು ಕೆಲಸ ಇತ್ತಲ್ವೇ ಇವತ್ತು. ನನಗೂ ಹೋಗೋಕ್ಕಾಗಲ್ಲಪ್ಪ. ಮತ್ತೆ ನೀ ಕೆಲಸ ಐತೆ ಅಂತೇಳಿ ತಪ್ಪಿಸ್ಕೋಬೇಡ ಏನು, ನಂಗೆ ಆಗೋದಿಲ್ಲ. ಮತ್ತೆ ಯಾಕಂದ್ರೆ ಮತ್ತೆ ಮನ್ಯಾಗ ಅನ್ನೋದಳ ಆಕಿನ ಬಿಟ್ಕೊಟ್ಟು ನಾನು ಅಲ್ಲೇ ಹೋಗೋಕ್ಕಾಗಲ್ಲ. ಅದಕ್ಕೆ ರೀ, ಏನು ಕೆಲಸ ಇವತ್ತು? ಇವತ್ತು ಆಫೀಸಿಗೆ ಮಾವಾರ ನಿಮ್ಮ ಮುಗಿಸ್ಕೊಂಡು ಆರಾಮಾಗೆ ಬಾ ಅಂತ ಹೇಳಾರಲ್ಲ, ಮತ್ತೇನು ಅರ್ಜೆಂಟ್ ಐತಿ? ಅರ್ಜೆಂಟ್ ಏನಿಲ್ಲ, ಅಂದ್ರೆ ಅದೇ ಹೊಳ್ಳ ಬಳ್ಳ ದವಾಖಾನಿಗೆ ಹೋಗೋದು, ಅದೇ ತೋರಿಸ್ಕೊಳ್ಳೋದು, ಗುಳಿಗೆ ತೊಗೊಳೋದು, ನನಗೆ ಒಂಥರ ಬೇಜಾರಾಗ್ಬಿಟ್ಟೈತಿ. ಅಲ್ಲ, ಆಗಲಿ ಬಿಡ್ರಿ, ನಾನು ಬೇಕೇ ಹೋಗ್ತೀನಿ. ನಿಮ್ಗೊಂದು ವಿಷಯ ನಾನು ಹೇಳಿದ್ದಿಲ್ಲ. ನಾನು ನನಗೆ ಈ ಸಲ ಕನ್ಫರ್ಮ್ ಆಗ್ಬೋದು ಅಂತ ಭಾಳ ಅನ್ನಿಸ್ತೈತೆ. ಆದರೂ ಪರವಾಗಿಲ್ಲ, ನಾನು ನಿಮಗೇನು ಹೇಳಲ್ಲ. ನಾನು ಹೋಗಿ ಬಂದಮೇಲೆ ಮಾತಾಡ್ತೀನಿ. ಹೌದೇನಮ್ಮ ಪಾರ್ವತಿ? ಹಾಂ ಅಮ್ಮ, 1 ತಿಂಗಳ ಮೇಲೆ 25 ದಿನ ಆಯ್ತು, ಇನ್ನೂ ಆಗಿಲ್ಲ. ನಾನೇ ಕಾರ್ಡ್ ಚೆಕ್ ಮಾಡಿಲ್ಲ. ಅಲ್ಲೇ ಹಾಸ್ಪಿಟ್ಲಾಗೆ ಮಾಡೋಣ, ಏನು ಎಷ್ಟು ಲೇಟಾಗಿ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ನಂಗೆ ಯಾವತ್ತೂ ಹಿಂಗೆ ಲೇಟಾಗಿ ಆಗಿಲ್ಲ, ನಾನು ಕರೆಕ್ಟಾಗಿರ್ತಿತ್ತು. ಇವತ್ತು ಹೋದ್ಮೇಲೆ ಮೇ ಬಿ ಅದೇನಾರ ಒಳ್ಳೆ ವಿಷಯ ಆಗ್ಬೋದಾ ಅಂತ ನಂಗೆ ಅದೇ ಒಂದು ಹೋಪ್ನಾಗ ಹೊಂಟೀನಿ. ಈ ಟೈಮ್ನಾಗ ನನಗೆ ಬೇಜಾರು ಮಾಡ್ಕೊಳಕ್ಕೂ ಇಷ್ಟ ಇಲ್ಲ, ಸುಮ್ಮನೆ ಅವ್ರಿಗೆ ಇಷ್ಟ ಇಲ್ಲದ ಅವ್ರನ್ನ ಕರ್ಕೊಂಡು ಹೋಗೋಕ್ಕೂ ನಂಗೆ ಇಷ್ಟ ಇಲ್ಲ. ನಂಗೆ ಹೋಗೋ ದಾರಿ ಗೊತ್ತೈತೆ. ಅಶ್ವಿನಿ ಸ್ಕೂಟಿನೇ ತೊಗೊಂಡು ಹೋಗ್ತೀನಿ ಇವತ್ತು ನಾನು. ಅಲ್ಲ ಪಾರ್ವತಿ, ತಡಿ. ಅಲ್ಲ ಅರವಿಂದ, ನೀ ಮಾತಾಡಿದ್ದು ಸರಿ ಏನ? ಏನಂದೇನವ ನಾನರ? ನಂಗೆ ಹಾಸ್ಪಿಟ್ಲಿಗೆ ಹೋಗಿ ಕುಂತು ಕೆಟ್ಟ ಬೇಜಾರಾಗ್ಬಿಟ್ಟತ್ತ. ಎಷ್ಟಂತ ತೋರ್ಸೋದತ್ತಾಗ ಅದ್ರಾಗ ಆ ಪಾಳೆಗೆ ಹಚ್ಕೊಂಡು, ಅಯ್ಯೋ ದೇವ್ರೇ, ತಲೆ ಕೆಟ್ಟ 12 ಅಣಿ ಆಗೈತೆ ನೋಡವ ನನಗಂತೂ ಹೊತ್ತಾಗ. ಹಾಗಾಗಿ ಹೋಗಕ್ಕೆ ಮನಸ್ಸಿಲ್ಲ ಅಷ್ಟೇ. ಅಲ್ಲಲ್ಲ, ನೀನೇ ಹಿಂಗಂದ್ರೆ ಪಾಪ ಅದು ಹೋಗಿ ಆ ನಮ್ನಿ ಕುಂದಿರ್ತೈತಲ್ಲ ದವಾಖಾನ್ಯಾಗ, ಆಕಿಗೂ ಬೇಜಾರು, ಆಸರ ಬ್ಯಾಸರ ಎಲ್ಲ ಇರ್ತೈತಿಲ್ಲ. ಆಕಿಗೆ ಆಗೋದಿಲ್ಲ ಅಂತ ಮಾಡಿಯೇನ? ಮಕ್ಳೇನು ಆಕಿಗೆ ಒಬ್ಬಾಕಿಗೆ ಬೇಕನ? ಏನು ನಿನಗೂ ಬೇಕಾ? ನಿನಗೂ ಬೇಕು, ಆಕಿಗೂ ಬೇಕು, ಹೌದಾ? ಮತ್ತು ನೀ ಹಿಂಗೆ ಮಾಡಿದರೆ ಸರಿ ಏನ ಇದೆ ನೀ ಮಾತಾಡೋದು? ಆದಾಗ ಖುಷಿ ಆಕತ್ ನಿಂಗೆ, ಆಗ್ಲಾರ್ದಾಗಿಲ್ಲ ಅಲ್ಲ? ಈಗೇನು ಹೋಗ್ಬೇಕಿತ್ತನವ? ಹೋಗ್ಬೇಕಿತ್ತು, ಕಿತ್ತನವ ಅಲ್ಲ, ಹೋಗ್ಬೇಕಿತ್ತು. ನೀ ಹಂಗಂದ್ಬಿಟ್ಲಕ್ಕೆ ಯಾಕೆ ಒಂಥರ ಬೇಜಾರಾತು, ಹೋದ್ಲು ಬೇಕೆ. ಬಂದಮೇಲೆ ಚೆಂದಾಗಿ ಮಾತಾಡ್ಸ. ಏನೋ ಒಂದು ಒಳ್ಳೇದಾಗ್ಬೋದು ಅಂದಾಳ, ಏನು ಅದು ಒಳ್ಳೆ ವಿಷಯ ಆಗಲಿ. ಅದಕ್ಕೆ ಮೊದಲು ಹೋಗಿ ದೇವ್ರ ಮುಂದೊಂದು ದೀಪ ಹಚ್ತೇನೆ. ನೀವು ಅಂತಿಕೋ, ಮಕ್ಕಳ ವಿಚಾರಕ್ಕೆ ನಿಮ್ಮ ಗಂಡು ಮಕ್ಳಿಗೆ ಎಷ್ಟು ಬೇಜಾರಾಕೈತೆ ಗೊತ್ತಿಲ್ಲ, ಹೆಣ್ಣು ಮಕ್ಳಿಗೆ ಅದಕ್ಕಿಂತ ಜಾಸ್ತಿ ಬೇಜಾರಾಗಿರ್ತೈತಿ. ಏನು ನಾವು ಅವ್ರ ಜೊತೆಗೆ ಆದಷ್ಟು ಪ್ರೀತಿಯಿಂದ ನಡ್ಕೊಳಕ್ಕೆ ಪ್ರಯತ್ನ ಪಡ್ಬೇಕಪ್ಪ. ಬಂದಮೇಲೆ ಚೆಂದಾಗಿ ಮಾತಾಡ್ಸು. ನಾನು ನೋಡು ಹೋಗಕ್ಕೆ ಬೇಜಾರು ಮಾಡಿಕೊಂಡು ಇರಲಿ, ಬಂದಮೇಲೆ ಮಾತಾಡ್ಸೋಣ.